ಕುಮಾರಸ್ವಾಮಿ ಅವರು ಸತ್ಯ ಹರಿಶ್ಚಂದ್ರನ ಮನೇಲಿ ಬಾಡಿಗೆ ಇದ್ದವರು. ಶ್ರೀರಾಮಚಂದ್ರನ ಗಾಳಿ ಬೀಸಿದೆ ಅವರಿಗೆ. ಅದರಿಂದ ಸತ್ಯ ಹರಿಶ್ಚಂದ್ರ ಶ್ರೀರಾಮಚಂದ್ರ ಅವ್ರ ಬಗ್ಗೆ ನಾವು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಸರ್ಕಾರ ಗಮನಕ್ಕೆ ಇದರ ಒಂದು ಸೀರಿಯಸ್ನೆಸ್ ಇದೆ ಅಂತಕ್ಕಂಥದ್ದು ಬಂದು ಕೂಡಲೇ ಯಾರೂ SIT ಮಾಡಿ ಅಂತ ಕೇಳಲಿಲ್ಲ. ಆದರೂ ಕೂಡ ಸರ್ಕಾರವೇ ಸುವಮೋಟೋ ಇದು ಒಂದು ತೀವ್ರತರವಾದಂತಹ ಒಂದು ಸಾಮಾಜಿಕ ಕಳಕಳಿಯನ್ನು ಇರ್ತಕ್ಕಂಥ ರೀತಿಯಲ್ಲಿ ಜನರು ವ್ಯವಸ್ಥೆ ಬಗ್ಗೆ ವಿಶ್ವಾಸ ಕಳ್ಕೋಬಾರ್ದು ಅನ್ನೋ ದೃಷ್ಟಿಗೆ ಯಾರಿಂದನೂ ಒತ್ತಾಯ ಇಲ್ಲ. ತತ್ಕ್ಷಣವಾಗಿ SIT ತನಿಖೆಗೆ ಒಳಪಡಿಸಿದ್ದೇವೆ. SITನಲ್ಲೂ ಕೂಡ ಇಬ್ಬರು SP ಗಳಿದ್ದಾರೆ, DGP ಕೂಡ ADGPನೂ ಕೂಡ ಇದ್ದಾರೆ. ಅವೆಲ್ಲ ಸೀನಿಯರ್ ಆಫೀಸರ್ಸ್ ಇದ್ದಾರೆ. ಅವ್ರಿಗೆ ಏನೆಲ್ಲ ಬೇರೆ ಸೌಲಭ್ಯಗಳು ಬೇಕಿದೆ ಎಲ್ಲವನ್ನೂ ಕೂಡ ಸರ್ಕಾರ ಕೊಡಲಿಕ್ಕೆ ಸಿದ್ಧ ಇದೆ. SIT ನಿಷ್ಪಕ್ಷಪಾತವಾಗಿ ತನಿಖೆನೂ ಮಾಡುತ್ತೆ. ಅದರಲ್ಲಿ ಯಾರೇ ಅದರಲ್ಲಿ ಒಳಗೊಂಡಿರಲಿ, ಯಾವುದೇ ರೀತಿ ಈಗ 2-3 ಅಂಶಗಳು ಇತ್ತೀಚೆಗೆ ಬರ್ತಾಯಿದೆ. ಅದನ್ನು ಯಾರು ಲೀಕ್ ಮಾಡಿದವ್ರು ಬಿಟ್ಬಿಡ್ತಾರೆ. ಈಗ ಯಾರು ಲೀಕ್ ಮಾಡಿದ್ರು, ಕೃತ್ಯ ನಡೆದಿದ್ದಕ್ಕೆ ತಾನೇ ಲೀಕ್ ಆಗೋದು. ಕೃತ್ಯ ಯಾಕೆ ಮಾಡಬೇಕಾಗಿತ್ತು? ಆದರೆ ಅದಕ್ಕೆ ಹೋಗ್ತಾ ಇಲ್ಲ ಮೂಲಕ್ಕೆ. ಯಾರು ಲೀಕ್ ಮಾಡಿದ್ರು ಮತ್ತು ಆ ಹೆಣ್ಮಕ್ಳುಗಳ ಭವಿಷ್ಯ ಏನು? ನಿಜನೇ, ಒಪ್ತೀನಿ. ಹೆಣ್ಮಕ್ಳು ಭವಿಷ್ಯ ಎಲ್ಲದಕ್ಕಿಂತ ದೊಡ್ಡದು. ಯಾಕೆಂದರೆ ಒಬ್ರಿಬ್ರದಲ್ಲ, 100 ಜನ ಇದ್ದಾರೆ ಈ ಥರದ ಹೆಣ್ಮಕ್ಳುಗಳು. 1000 ಇದ್ದಾರೆ ಅಂತ ಹೇಳಿ 100 ಜನ ಅಂದರೆ ಇರೋದು ನನಗೆ ಒಂದು ಅಂದಾಜಿದೆ ನನ್ನ ಹತ್ರ. ಅವರ ಕುಟುಂಬದ ಭವಿಷ್ಯದ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಮತ್ತು ಕೃತ್ಯ ಎಸಗಿದವರಿಗೆ ಮತ್ತೆ ಒಂದು ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕು. ಬೇರೆ ಯಾರೇ ಆಗಲಿ ಅಸಹಾಯಕರನ್ನು ಅಧಿಕಾರದಲ್ಲಿ ಇರ್ತಕ್ಕಂಥವರು ಇನ್ನೊಬ್ಬರು ಪ್ರತಿಭಾವಂತರು ಅಂತಲ್ಲ, ಬಲಾಢ್ಯರು ಈ ರೀತಿ ದುಷ್ಕೃತ್ಯಕ್ಕೆ ಅಸಹಾಯಕತೆಯನ್ನು ದುರುಪಯೋಗ ಪಡಿಸ್ಕೊಂಡಾಗ ಅವರಿಗೆ ಕಠಿಣವಾದಂತಹ ಶಿಕ್ಷೆ ಆಗ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕಾಗ್ತದೆ. ಆ ರೀತಿಯಲ್ಲಿ ನಮ್ಮ ಸರ್ಕಾರ ಕಠಿಣವಾದಂಥ ದೃಢವಾದಂಥ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ. ಅದರಲ್ಲಿ ಯಾವುದೇ ಸಂದೇಶ ಯಾರಿಗೂ ಕೂಡ ಯಾವುದೇ ಸಂದೇಹ ಇರಲಿಕ್ಕೆ ಬೇಕಿಲ್ಲ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.